Dear students, now we are in a final stage. How did Donna Laura and Don Gonzalo reveals their truth, and we are going to witness today how did Don Gonzalo agree to bring a breadcrumbs tomorrow morning, and their intimate discussion leads to become a best friend today itself. And even though they are come to in the finalize, both are old lovers. My dear friends, in previous class we were discussed how did Don Gonzalo sacrifice his death by telling the lie. He went to the war field and he was lying dead by holding the flag of Spain and uttering the name of the Laura. And even Laura also told her friend how did she die in the waves at the beach, even though she has written the name of the gallant horseman. Now actually we come to know, do they die or else what was the truth behind it after the breaking of their love? Our ಪ್ರೀತಿ ದೂರ ಆದ ಮೇಲೆ ಇಬ್ರು ಏನ್ ಮದುವೆ ಆಗದೆ ಉಳಿತಾರೋ ಅಥವಾ ಒಬ್ಬರೊಬ್ಬರ ನಿಜವಾದ ಪ್ರೀತಿಯಿಂದನೇ ಅವ್ರ ಹೆಸರ ಮೇಲೆ ಅವರು ಕೂತ್ಕೊಂಡಿದ್ರು, ಯಾವ ರೀತಿಯಾಗಿ ಅವರು ಮುಂದಿನ ಜೀವನ ಸಾಗಿಸಿದ್ರು ಅನ್ನೋದನ್ನ ನಮಗೆ ಇವತ್ತು ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. Let us come to here. Donna Laura told, I will not tell him that I am married 2 years later. It is an aside ಅಂದ್ರೆ ಮನಸ್ಸಿನಲ್ಲಿ ಹೇಳೋದು. She told in her mind, in her heart within, so I am not going to tell him that I married a person after the 2 years. ನೋಡ್ರಿ, ಡಾನ್ ಗೊಂಜಾಲೋ ಆ ಊರ್ ಬಿಟ್ಟು ಹೋದ್ಮೇಲೆ ಅಥವಾ ಅವ್ನ ಕಸಿನ್ ಎರಡು ಒಂದೇನೆ, ಅವ್ನ ಊರ್ ಬಿಟ್ಟು ಹೋದ್ಮೇಲೆ ಅವಳು 2 ವರ್ಷದ ನಂತರ ಏನ್ ಮಾಡ್ತಾಳೆ ಅಂತಂದ್ರೆ ಡೊನಾ ಲೋರಾ ಇನ್ನೊಬ್ಬ ವ್ಯಕ್ತಿಯನ್ನ ಮದುವೆ ಆಗ್ತಾಳೆ. ಅರ್ಥ ಅಂದ್ರೆ ಇವಳು ಇವನಿಗೋಸ್ಕರ ವೇಟ್ ಮಾಡಲೇ ಇಲ್ಲ. 2 ವರ್ಷ ಆದ್ಮೇಲೆ ಇವಳು ಸಹ ಮದುವೆ ಆಗ್ತಾಳ. ಮದುವೆ ಆಗಿರುವಂತಹ ಸತ್ಯಾಂಶವನ್ನ ಅವನಿಗೆ ನಾನು ಹೇಳೋದಿಲ್ಲ ಅನ್ನುವಂತ ವಿಚಾರವನ್ನ ಡೊನಾ ಲೋರಾ ತನ್ನ ಮನಸ್ಸಿನಲ್ಲೇ ಹೇಳ್ತಾಳೆ. ಡೊನಾ ಲೋರಾ ಎಕ್ಸ್ಪ್ರೆಸ್ ದಿಸ್ ವ್ಯೂಸ್ ಇನ್ ಹರ್ ಮೈಂಡ್ ಇಟ್ಸೆಲ್ಫ್. She didn't reveal this truth. She told that that readers, one who reads this one, we come to know what was she married another person after the 2 years left. 2 ವರ್ಷ ಆದ್ಮೇಲೆ ಇನ್ನೊಬ್ಬ ವ್ಯಕ್ತಿಯನ್ನು ಅವಳು ಮದುವೆ ಆಗಿ. ವಾಟ್ ಅಬೌಟ್ ದಿಸ್ ಗ್ಯಾಲೆಂಟ್ ಹೌಸ್ಮನ್? ಮತ್ತೆ ಆ ವ್ಯಕ್ತಿ ಏನ್ ಮಾಡ್ಬೋದ್ರಿ? ಡಾನ್ ಗೊಂಜಾಲೋ ಏನ್ ಮಾಡಿರ್ಬೋದು? ಡಾನ್ ಗೊಂಜಾಲೋ ಏನ್ ಮಾಡ್ತಾನೆ ನೋಡ್ರಿ, ಡಾನ್ ಗೊಂಜಾಲೋ ಮನಸ್ಸಿನಾಗ ಹೇಳ್ತಾನ, ಇನ್ 3 months I ran off to Paris. ನೋಡ್ರಿ, ಅವರ 3 ತಿಂಗಳ ಪ್ಯಾರಿಸ್ ಹೋದೆ ವಿತ್ ಅ ಬ್ಯಾಲೆ ಡ್ಯಾನ್ಸರ್. ಯಾರ ಜೊತೆ ಓಡಿ ಹೋಗ್ತಾನವನು? ಒಬ್ಬ ಡ್ಯಾನ್ಸರ್ ಜೊತೆ ಓಡಿ ಹೋಗಿರ್ತಾನೆ. ಬರೀ ಕೇವಲ 3 ತಿಂಗಳು ಅಷ್ಟೇ. See that how the love is there. This is a humanity. ಇವನು ಕೇವಲ ಇವನು ಗ್ರೇಟ್, ಇನ್ನು ಇವನಿಗೋಸ್ಕರ 2 ವರ್ಷ ಆದ್ರೂ ವೇಟ್ ಮಾಡಿರ್ಬೋದು. She married after the 2 years. But this fellow man, ಇವನು ಏನ್ ಮಾಡ್ಯಾನ? Only 3 months. ಏನು ಅವನು ಊರ್ ಬಿಟ್ಟು ಹೋಗ್ತಾನಲ್ಲೋ, ಅವ್ನು ಊರ್ ಬಿಟ್ಟು ಹೋಗಿ 3 ತಿಂಗಳಲ್ಲಿ ಏನ್ ಮಾಡ್ತಾನ ಅವನು? ಪ್ಯಾರಿಸ್ಗೆ ಓಡೋದ. ಪ್ಯಾರಿಸ್ಗೆ ಓಡೋಗಿ ಆರ್ಮಿಯಲ್ಲಿ ಜಾಯಿನ್ ಆಗಿಲ್ಲ ಅವನು. ಎದಕ್ಕೆ ಪ್ಯಾರಿಸ್ಗೆ ಓಡೋಗಿರ್ತಾನೆ? ಈ ರಾಣ ವಿತ್ ಅ ಬ್ಯಾಲೆ ಡ್ಯಾನ್ಸರ್, ಒಬ್ಬ
ಡ್ಯಾನ್ಸರ್ ಜೊತೆ ಏನ್ ಮಾಡ್ತಾನೆ ಅಂದ್ರೆ ಆತ ಓಡಿ ಹೋಗಿರ್ತಾನ. ಯಾರು ಅಂದ್ರೆ ಡಾನ್ ಗೊಂಜಾಲೋ ಆರ್ ಅ ಗ್ಯಾಲೆಂಟ್ ಹಾರ್ಸ್. ದಿಸ್ ಈಸ್ ದ ರಿಯಲ್ ಐಡೆಂಟಿಟಿ. ಇವೆರಡು ಆನ್ಸರ್ ಆರ್ ದ ರಿಯಲ್ ಐಡೆಂಟಿಟಿ ಬೇಕಾಗ್ತದೆ. ಅಂದ್ರೆ ಇವನು ಅವಳಿಗೋಸ್ಕರ ಬಿಟ್ ಮಾಡಿಲ್ಲ, ಸಿ ಆಲ್ಸೋ ಸಿ ಮ್ಯಾರಿಡ್ ಅಂಡ್ ಹಿ ಈಸ್ eloped with the ballet dancer ಜೊತೆ ಹುಡುಕ್ತಾರೆ. ಅವಾಗ ಏನಾಯ್ತು? ಸೊ ದೇ ಆರ್ ಡಿಸ್ಕಸಿಂಗ್ ಅಂಡ್ ಡೊನಾಲ್ಡ್ ಆಸ್ಕಿಂಗ್ ವೆರಿ ಸ್ವೀಟ್ಲಿ. ನೋಡ್ರಿ, ಇದಕ್ಕಿಂತ ಮುಂಚಿತವಾಗಿ ಅವರನ್ನ ಯಾವಾಗಲೂ ಕಮೆಂಟ್ ಮಾಡ್ತಿರ್ತಾರೆ. ಸಿ ಆಲ್ವೇಸ್ taunts him. She is not ready to accept all his activities, but now ಈಗ ಹೆಂಗಾಗ್ತದೆ, ಮಾತಾಡುವಂತ ಸ್ಥಿತಿನೇ ಬೇರೆ ಆಗ್ತದೆ. ಟೋನ್ ಇಸ್ ಡಿಫರೆಂಟ್. ಸಿ ಸ್ವೀಟ್ಲಿ ಆಸ್ಕಿಂಗ್, ವಾಟ್ ಡು ಯು ಕಮ್ ಟುಮಾರೋ? ನಾಳೆ ನೀನು ಬರ್ತೀಯಾ? ಓಕೆ, ನಾಳೆ ಬರ್ತೀಯ ಅಂತ ನೋಡಿ ಕೇಳಿದಾಗ ಅವನು ಏನು ಹೇಳ್ತಾನೆ, ಡಾನ್ ಗೊಂಜಾಲೋ ಎಸ್ ಹಿ ಅಗ್ರಿ ಆಗ್ತಾನೆ. ಹಿ ಅಗ್ರೀಡ್ ವಿತ್ ದ ಕಂಡೀಷನ್ ದಟ್ ಇಫ್ ಇಟ್ ಈಸ್ ಅ ಸನ್ನಿ ಮಾರ್ನಿಂಗ್, ಅಕಸ್ಮಾತ್ ಏನಾದ್ರೂ ಸನ್ನಿ ಮಾರ್ನಿಂಗ್ ಇತ್ತು ಅಂದ್ರೆ ನಾಳೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಗಾರ್ಡನ್ ಅವಶ್ಯವಾಗಿ ಬರ್ತೀನಿ. ಇಫ್ ಇಟ್ ಈಸ್ ಅ ಸನ್ನಿ ಮಾರ್ನಿಂಗ್. ಅಂಡ್ ಇವನ್ ಹಿ ಟೋಲ್ಡ್ ಹರ್, ವಾಟ್ ಐ ವಿಲ್ ಬ್ರಿಂಗ್ ಬ್ರೆಡ್ ಕ್ರಮ್ಸ್ ಟುಮಾರೋ ಟು ದ ಬರ್ಡ್ಸ್. ಅಲ್ಲಿರುವಂತಹ ಹಕ್ಕಿಗಳಿಗೆ ನಾನು ನಾಳೆ ಬ್ರೆಡ್ ಕ್ರಮ್ಸ್ ಅನ್ನ ತೆಗೆದುಕೊಂಡು ಬರ್ತೀನಿ. ಸೊ ದೆನ್ ಹಿ ಅಗ್ರೀಡ್ ಬಿಕಾಸ್ ಸಿ ನೋ ದಟ್ ಹಿ ಆಲ್ಸೋ ಟ್ರಾನ್ಸ್ಫಾರ್ಮೇಶನ್ ಇನ್ ದ ಕ್ಯಾರೆಕ್ಟರ್ ನಲ್ಲಿ ಬದಲಾವಣೆ ಆಗ್ತದೆ. ಡಾನ್ ಗೊಂಜಾಲೋ ಆ ಪಕ್ಷಿಗಳನ್ನ ಪ್ರೀತಿ ಮಾಡದೇ ಇರುವಂತ ವ್ಯಕ್ತಿ, ಅವುಗಳನ್ನು ಓಡಿ ಹೋಗಿಸಿದಂತ ವ್ಯಕ್ತಿ. ಆದ್ರೆ ಡೊನಾಲ್ಡ್ ಅವರ ಆ ಬರ್ಡ್ಸ್ ಅನ್ನ ಪ್ರೀತಿ ಮಾಡ್ತಿರ್ತಾಳೆ. ಅದಕ್ಕೋಸ್ಕರ ಅವನ ತನ್ನ ಮನಸ್ಸಿನಲ್ಲಿ ತಾನು ಸಹ ಕ್ಯಾರೆಕ್ಟರ್ ನ ಬದಲಾವಣೆ ಮಾಡಿಕೊಳ್ತಾನೆ ಟು ಇಂಪ್ರೆಸ್ ದ ಲೇಡಿ. ಆ ಲೇಡಿಯನ್ನ ಇಂಪ್ರೆಸ್ ಮಾಡೋ ಸಲುವಾಗಿ ಅವಳಿಗೆ ಅನಿಸ್ತದೆ ದಟ್ ಚೇಂಜ್ ಹಿಮ್ಸೆಲ್ಫ್. ಅಟಿಟ್ಯೂಡ್ ನಲ್ಲಿ ಬದಲಾವಣೆ, ವರ್ತನೆಯಲ್ಲಿ ಬದಲಾವಣೆ ಬರ್ತದೆ. ಅವಾಗ ಆಯ್ತು ಒಪ್ಕೊಂತಾರೆ. ಆಮೇಲೆ ಏನಾಯ್ತು? In that moment, Petra, she is the maid of Donalora. She came here with her by holding some violets. It is given by a guard, and she told, "Take it, ma'am. Take these flowers to you. The God has given to you." And she was so impressed. Yes, these violets are fragrant. ಬಹಳ ಸುವಾಸನೆ ಇರುವಂತ ವೈಲೆಟ್ಸ್ ಅದಾವೆ. ಅಂಡ್ ಕನ್ವೆ ಮೈ ಥ್ಯಾಂಕ್ಸ್ ಟು ಯು. ನನ್ನ ಥ್ಯಾಂಕ್ಸ್ ಅನ್ನು ಅವನಿಗೆ ತಿಳಿಸು ಅನ್ನುವಂಥ ವಿಚಾರವನ್ನ ಡೊನಾಲ್ಡ್ ಅವರ ಪೆಟ್ರಾಗೆ ಹೇಳಿದರು. ಸಿ ಡೆಲಿಬರೇಟ್ಲಿ ನೆನ್ಪಿಟ್ಕೋಬೇಕು. ಬೇಕಂತಲೇ ಏನು ಮಾಡ್ತಾರೆ ಅಂದರೆ, ಫ್ಯೂ ವೈಲೆಟ್ಸ್ ಸಿ ಡ್ರಾಪ್. ಕೆಲವೊಂದಿಷ್ಟು ಹೂಗಳನ್ನು ಅವಳು ಏನು ಮಾಡ್ತಾರೆ ಅಂದರೆ ಕೆಳಗಡೆ ಬಿಡ್ತಾಳೆ. ಕೆಲವೊಂದಿಷ್ಟು ತೆಗೆದುಕೊಂಡು ಕೆಲವೊಂದಿಷ್ಟು ಕೆಳಗಡೆ ಬಿದ್ದು ತಕ್ಷಣ ಏನು ಮಾಡ್ತಾಳೆ ಅಂತಂದ್ರೆ, ಆ ವ್ಯಕ್ತಿ ನೋಡ್ತಾನೆ, ಅವಳು ಹೇಳೋದನ್ನ ಅವಳು ಸೀಟ್ ಹರ್ ಬ್ಯಾಕ್. ಅವಳು ಹೋಗ್ತಾ ಇರ್ಬೇಕಾದ್ರೆ ಅವನು ಹೇಳ್ತಾನೆ, ಐ ಡೋಂಟ್ ವಾಂಟೆಡ್ ಟು ರಿವೀಲ್ ಮೈ ಸೆಲ್ಫ್. ನೌ ಐ ಆಮ್ ಗ್ರಾಟೆಸ್ಕ್, ಓಲ್ಡ್, ಐ ಆಮ್ ನಾಟ್ ಸೋ ಹ್ಯಾಂಡ್ಸಮ್. ಶಿ ಓನ್ಲಿ ರಿಮೆಂಬರ್, she would be in that concept that she only remember only the gallant horseman. ಯಾರನ್ನ ಕೇವಲ ನೆನಪಿಸ್ಕೋಬೇಕು? only to the gallant horseman. ಈಗ ನಾನು ನನ್ನನ್ನ ವ್ಯಕ್ತಿಂತ ಪರಿಚಯ ಮಾಡ್ಕೋಬೇಕಾಗಿತ್ತು ಅಂದ್ರೆ, ಐ ಆಮ್ ನಾಟ್ ಇನ್ such a beautiful, that handsome now, because he was turned into the grotesque. ಅಸ್ತವ್ಯಸ್ತವಾಗಿ ಬೆಳೆದಿರ್ತಾನೆ. ವಯಸ್ಸಾದ್ಮೇಲೆ ನೋಡ್ಬೋದು ಅದೇ ಸೌಂದರ್ಯ ಆಗಿರೋದಿಲ್ಲ. ಸೊ ಅದು ಕೇವಲ ಅವಳಿಗೆ ತೆಲುಗಡೆ ಯಾವ ಪ್ರೀತಿ ಇರಬೇಕು ಅಂದ್ರೆ ಓನ್ಲಿ ಗ್ಯಾಲೆಂಟ್ ಹಾರ್ಸ್ಮನ್ ಅಷ್ಟೇ ಅವಳ ಮನಸ್ಸಿನಲ್ಲಿ ಬರಬೇಕು. ಇಲ್ಲಿನೂ ಅಷ್ಟೇನೆ. ಆ ವ್ಯಕ್ತಿ ಟರ್ನ್ ಆಗಬೇಕಾಗಿತ್ತು ಅಂದ್ರೆ ಡಾನ್ ಗೊಂಜಾಲೋನ ನೋಡ್ತಾಳೆ. ನೋಡಿದ ಮೇಲೆ ಅವಳು ಸಹ ಹೇಳ್ತಾಳೆ, ಐ ಆಲ್ಸೋ ಡೋಂಟ್ ವಾಂಟೆಡ್ ಟು ರಿವೀಲ್ ಮೈ ಸೆಲ್ಫ್. ನಾನು ನನ್ನನ್ನು ಅಭಿವ್ಯಕ್ತಪಡಿಸೋದಿಲ್ಲ, ಯಾರು ಅಂತ ನಾನು ಅವನಿಗೆ ನಿಜಾಂಶನೇ ಹೇಳೋದಿಲ್ಲ. ಓನ್ಲಿ ಯು ಶುಡ್ ರಿಮೆಂಬರ್ black hair, that black eyes lady with the blonde hair, a beautiful lady, a lady who tossing flowers to him at the afternoon.
ಇನ್ ದ ಆಫ್ಟರ್ನೂನ್ ಒಳಗಡೆ ಏನ್ ಮಾಡ್ಬೇಕಂದ್ರೆ ಹೂ ಕೊಡ್ತಾ ಇರುವಂತ ಏನಪ್ಪಾ ಅಂದ್ರೆ ಕೇವಲ ಸುಂದರ ಹುಡುಗಿಯ ನೆನಪು ಮಾತ್ರ ಅವನ ತಲೆಯಲ್ಲಿರಲಿ. ಓನ್ಲಿ ಸಿಲ್ವರ್ ಮೆಡಲ್ ಶುಡ್ ಬಿ ಇನ್ ಇಸ್ ಅ ಮೈಂಡ್, ನಾಟ್ ಮೀ, ಬಿಕಾಸ್ ನೌ ಸಿ ಆಲ್ಸೋ ಟರ್ನ್ ಇನ್ ದ ಏಜ್ ಆಫ್ 70, 70 ವರ್ಷ. ಹರ್ ಹ್ಯಾಸ್ ಗಾನ್ ಗ್ರೇ, ಕೂದಲೆಲ್ಲ ಏನಪ್ಪಾ ಅಂದ್ರೆ ನೆರೆತ ಹೋಗಿರ್ತವೆ, ಗ್ರೇ ಕಲರ್ ನಲ್ಲಿ ಹೋಗಿರ್ತದೆ. So see, now she also don't wanted to reveal that exact her identity. ಇಬ್ರು ತಮ್ಮ ಐಡೆಂಟಿಟಿಯನ್ನು ಹೈಡ್ ಮಾಡ್ಕೊಂಡ್ರು. ಓಕೆ, ಆದ್ರೆ ಯಾರು ತಮ್ಮ ಸ್ವಂತ ವಿಚಾರವನ್ನು ಹೇಳಿಲ್ಲ. ನಾವು ನಿಮ್ಗೆ ಆಗಲೇ ಹೇಳಿದ್ವಿ, ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಅಲ್ಲಿ ಹೂಗಳು ಕೆಳಗಡೆ ಬಿದ್ದಿರ್ತವೆ ಅಂತ ಹೇಳಿ. ಓಕೆ, ಡೆಲಿಬರೇಟ್ಲಿ ಸಿ ಡ್ರಾಪ್ ಫ್ಯೂ ವೈಡಲ್ಸ್ that on the earth. This man, ಈ ಓಲ್ಡ್ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಹಾಬಲ್ಸ್, ನಡುತ್ತಾ ತಡವರಿಸ್ತಾ ಜುವಾನ್ ಇಟ್ಟವನ್ನ ಏನಪ್ಪಾ ಅಂದ್ರೆ ಆಸರೆಯನ್ನು ತೆಗೆದುಕೊಂಡು ನಿಧಾನವಾಗಿ ಏನ್ ಮಾಡ್ತಾನೆ ಅಂದ್ರೆ ಬಾಗಿ ಕೆಲವೊಂದಿಷ್ಟು ಹೂಗಳನ್ನ ತೆಗೆದುಕೊಂಡ. ಈ ಹೂವನ್ನ ತೆಗೆದುಕೊಳ್ಳುವಂತ ಏನಪ್ಪಾ ಅಂದ್ರೆ ಪ್ರಕ್ರಿಯೆಯನ್ನ ಯಾರು ನೋಡಿದ್ರು ಅಂತಂದ್ರೆ ಡೊನಾಲೋರಾ ನೋಡ್ತಾರೆ. ಡೊನಾಲೋರಾ ಸಾ that this man picked the flowers. ಆ ಫ್ಲವರ್ಸ್ ಅನ್ನು ತೆಗೆದುಕೊಳ್ಳೋದನ್ನ ಅವಳು ನೋಡ್ತಾಳೆ. ನೋಡಿದ ಮೇಲೆ ಅವಳು ಹೇಳ್ತಾಳೆ ಮನಸ್ಸಿನಲ್ಲಿ ಅಂತಾಳೆ, ಎಸ್, ಹಿ ಈಸ್ ಡಾನ್ ಗೊಂಜಾಲೊ. ಡಾನ್ ಗೊಂಜಾಲೊ ಈಸ್ ಅ ಗ್ಯಾಲೆಂಟ್ ಹಾರ್ಸ್ಮನ್. ಕನ್ಫರ್ಮ್ ಆಯ್ತು ಅವಳಿಗೆ, ಬೇರೆ ಯಾರು ಅಲ್ಲ, ಡಾನ್ ಗೊಂಜಾಲೊ ಈ ವ್ಯಕ್ತಿ ಏನಲ್ಲ ಓಲ್ಡ್ ಮ್ಯಾನ್, ಇವನೇ ಗ್ಯಾಲೆಂಟ್ ಹಾರ್ಸ್ಮನ್ ಅಂತ ತಿಳ್ಕೊಂಡು ಕನ್ಫರ್ಮ್ ಆಗ್ತದೆ. ಯಾಕೆಂದ್ರೆ ಅವಳು ಒಗೆದಿರುವಂತಹ ಫ್ಲವರ್ಸ್ ಅನ್ನ ತೆಗೆದುಕೊಳ್ಳು. ಫ್ಲವರ್ಸ್ ಅನ್ನ ತೆಗೆದುಕೊಳ್ಳುವಾಗ ಅವನಿಗೆ ಅನ್ನಿಸ್ತದೆ she is nothing but she is a silver maiden which he was loved in that when he was in young ಇದ್ದಾಗ ಪ್ರೀತಿ ಮಾಡಿದಂತ ಇದೇ ಕ್ರಿಯೇಷನ್ ಎನ್ನುವಂತ ವಿಚಾರವನ್ನ ಡಾನ್ ಗೊಂಜಾಲೊ ಬರ್ತದೆ. ಇಬ್ಬರಿಗೂ ಸಹ ಕನ್ಫರ್ಮ್ ಆಗ್ತದೆ, ಬೋತ್ ಆರ್ ಓಲ್ಡ್ ಲವರ್ಸ್, ಇಬ್ರು ಓಲ್ಡ್ ಲವರ್ಸ್ ಅಂತ. ಇದಕ್ಕಿಂತ ಮುಂಚಿತವಾಗಿ ಅವನು ಹೇಳ್ತಾನೆ, okay, I will bring breadcrumbs tomorrow and see, once he asked him the question, do you sit your bench? ನಿನ್ ಬೆಂಚಿಗೆ ಹೋಗಿ ಕುಡಿತೀಯ ಅಂತ ಕೇಳ್ತಾನೆ. ಅವ ಹೇಳ್ತಾನೆ, ರಿಪ್ಲೈ ಮಾಡ್ತಾನೆ ಅವಳಿಗೆ, ಇಫ್ ಯು ಆರ್ ನಾಟ್ ಆರ್ಗ್ಯೂಡ್, ನೀನ್ ನಮಗೆ ಆರ್ಗ್ಯುಮೆಂಟ್ ಮಾಡಲಿಲ್ಲ ಅಂದ್ರೆ ಐ ಆಮ್ ಗೋಯಿಂಗ್ ಟು ಸಿಟ್ ಯುವರ್ ಬೆಂಚ್, ನಿನ್ ಬೆಂಚ್ ಇರೋದ್ರಲ್ಲಿ ಕೂಡ್ತೀನಿ, ನಿನ್ ಪಕ್ಕದಲ್ಲೇ ಕೂಡ್ತೀನಿ ಅನ್ನುವಂಥ ವಿಚಾರವನ್ನು ಹೇಳ್ತಾನೆ. ಈ ಎಲ್ಲವನ್ನ ಇನ್ಸಿಡೆಂಟ್ ನೋಡಿದ ಮೇಲೆ ಅವಳು ಏನಪ್ಪ ತಾಳೆ ಮಾಡಿದ ಮೇಲೆ ಗೊತ್ತಾಗ್ತದೆ, ದಿಸ್ ಮ್ಯಾನ್ ವಾಸ್ ಹೀಸ್ ಓಲ್ಡ್ ಲವರ್. ಹೀಗೆ ಇಬ್ಬರಿಗೂ ಸಹ ಏನಪ್ಪ ಅಂದ್ರೆ ತಮ್ಮ ಹಳೆಯ ಏನಪ್ಪ ಅಂದ್ರೆ ನೆನಪುಗಳನ್ನ ಹಂಚ್ತಾ ಹಳೆಯ ಪ್ರೇಮಿಗಳು ಏನಪ್ಪ ಅಂದ್ರೆ ಒಂದಾಗುವಂತ ಒಂದು ಸನ್ನಿವೇಶ. ಈ ರೀತಿ ಇಬ್ಬರು ಸಹ ಕನ್ಫರ್ಮ್ ಆಗ್ತದೆ. ಅದರ ಸತ್ಯಾಂಶ ಬಿಟ್ಟುಕೊಡೋದಿಲ್ಲ, ಆದ್ರೂ ಸಹ ಅವ್ರಿಗೆ ಗೊತ್ತಾಗಿರ್ತದೆ ದೇ ಆರ್ ದ ಲವರ್ಸ್ ಅಂತ. ಇಷ್ಟು ಏನಪ್ಪ ಈ ರೀತಿಯಾಗಿ ನಮ್ಗೆ ಏನಪ್ಪ ಅಂದ್ರೆ ಈ ಡ್ರಾಮಾ ಬಂದು ಇಲ್ಲಿ ಎಂಡ್ ಆಗ್ತದೆ. ನೀವು ತಿಳ್ಕೋಬೇಕಾಗಿರುವಂತ ವಿಚಾರದಲ್ಲಿ ಇಷ್ಟೇ. ನೀವು ಏನ್ ಕನ್ಫರ್ಮ್ ಮಾಡಬೇಕಾಗುತ್ತೆ ಅಂತಂದ್ರೆ, ಸೊ ಎಷ್ಟು ವರ್ಷದ ನಂತರ ಅವಳು ಮದುವೆ ಆಗ್ತಾಳೆ, ಆಫ್ಟರ್ ದ 2 years. ಸೊ ಪ್ಯಾರಿಸ್ಗೆ ಯಾರ ಜೊತೆ ಈತ ಓಡಿ ಹೋಗ್ತಾನೆ, ಸೊ ಹಿ ಎಲೋಪ್ ವಿತ್ ಬೆಲ್ಲಿ ಡ್ಯಾನ್ಸರ್. ಸೊ ಈ ರೀತಿ ಒಂದು ಎರಡು ಇಂಪಾರ್ಟೆಂಟ್ ಆದಂತ ಒಂದು ಕ್ವಶನ್ಸ್ಗಳನ್ನು ನಾವು ನೋಡ್ತೀವಿ ಒಂದು ವರ್ಷನ್. ಸೊ ನೆಕ್ಸ್ಟ್ ಹಿಯರ್ ದೇರ್ ಐಡೆಂಟಿಟಿ, ದೇ ಡೋಂಟ್ ವಾಂಟೆಡ್ ಟು ರಿವೀಲ್ ದೇರ್ ಐಡೆಂಟಿಟಿ. ಇಲ್ಲಿ ಅವರು ತಮ್ಮ ಐಡೆಂಟಿಟಿಯನ್ನು ರಿವೀಲ್ ಮಾಡೋದಿಲ್ಲ, ಹೈಡ್ ಮಾಡಿಕೊಂಡು ತಮ್ಮ ಸತ್ಯಾಂಶವನ್ನು ಬಚ್ಚಿಟ್ರು. ಆದ್ರೂ ಸಹ ಕನ್ಫರ್ಮ್ ಆಗ್ತದೆ, ಪ್ರೀತಿಯ ದ್ಯೋತಕವಾಗಿ ಡೊನಾಲೋರಾ ಏನ್ ಮಾಡಿದ್ರು, ಅವನಿಗೆ ಫ್ಲವರ್ಸ್ ಅನ್ನ ಕೊಡ್ತಾರೆ. ಡೈರೆಕ್ಟ್ ಕೊಟ್ರೆ ಏನಪ್ಪ ಅಂದ್ರೆ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಯಿಂದ ಅವಳು ಬೇಕಂತಾನೆ ಆ ಹೂಗಳನ್ನ ಡ್ರಾಪ್ ಮಾಡಿರ್ತಾಳೆ. ಯಾಕಂದ್ರೆ ಟಾಸಿಂಗ್, ಅವಾಗ ಕಿಟಕಿಯಿಂದ ಟಾಸ್ ಮಾಡ್ತಾ ಇದ್ರು, ಅದೇ ಒಂದು ಐಡೆಂಟಿಟಿ ಇರಲಿ ಅಂತ ತಿಳ್ಕೊಂಡು. ಸೊ ಅವಳು ಬೇಕಂತಾನೆ ಟಾಸ್ ಮಾಡಿದಾಗ ಹಾಗೇನಾಗಿರ್ತದೆ, ಅವನು ಏನ್ ಮಾಡ್ತಾನೆ, ಪಿಕ್ ಮಾಡ್ಕೊಳ್ಳೋ ರೀತಿ ಏನಂದ್ರೆ ಆ ವ್ಯಕ್ತಿ ತಾನೇ ತೆಗೆದುಕೊಳ್ತಾನೆ. ತನ್ನ ಜೀವನಕ್ಕೆ ಹೇಳೋದಿಲ್ಲ, ಸರ್ವಂಟಿಗೆ ಹೇಳೋದಿಲ್ಲ, ತೆಗೆದುಕೊಡಪ್ಪ ಅಂತೇಳಿ. ಅಷ್ಟು ಕಾಲು ಹೋಗಿದ್ರು ಸಹ ಅದನ್ನು ತೆಗೆದುಕೊಳ್ತಾನೆ. ಹಿ ವಾಂಟೆಡ್ ಟು ಗೆಟ್ ಬ್ಯಾಕ್ ಹಿಸ್ ಲವ್. ಸೊ ಈ ರೀತಿಯಾದಂತಹ ಪ್ರಕ್ರಿಯೆಯನ್ನು ನಾವು ವಿದ್ಯಾರ್ಥಿಗಳು ನೋಡ್ತೇವೆ. ಫೈನಲಿ ದೇ ಕೇಮ್ ಟು ನೋ ದಟ್ ದೇ ಆರ್ ದ ಲವ್ಸ್. ಓಕೆ, ಥ್ಯಾಂಕ್ ಯು.